ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಿಫಾನ್ ಬೈಲ್. ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾ ಇರೋ ಒಂದು ಸ್ಪೆಷಲ್ ರೆಸಿಪಿ ಅಂದ್ರೆ ದಮ್ ಚಿಕನ್. ದಮ್ ಚಿಕನ್ ನ ತುಂಬಾ ಈಸಿಯಾಗಿ ಮಾಡಬಹುದು. ಸ್ವಲ್ಪ ಫ್ಯಾಟ್ ಜಾಸ್ತಿ ಇದ್ರು ಸಹ ತುಂಬಾ ಹೆಲ್ದಿ ಕೂಡ. ಇದು ಥಿಕ್ ಗ್ರೇವಿ ಇರೋದ್ರಿಂದ ಇದನ್ನ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದು. ಆದ್ರೆ ಇದು ಗೀ ರೈಸ್ ಜೊತೆ ಅಂತೂ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೊ ಈ ದಮ್ ಚಿಕನ್ ನ ಯಾವ ರೀತಿ ಮಾಡಬಹುದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ನಿಮಗೆ ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ ಅಂದ್ರೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ ಶಮ್ನಾ ಕಿಚನ್ ಅಂಡ್ ವ್ಲಾಗ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಶನ್ಗಳು ಪಡಿತಾ ಇರಿ. ಸೊ ಗೈಸ್, ಈ ದಮ್ ಚಿಕನ್ ಮಾಡಲಿಕ್ಕೆ ನಾನು ಇಲ್ಲಿ 3/4 kg ಅಷ್ಟು ಚಿಕನ್ ತೆಗೆದುಕೊಳ್ತೀನಿ. ಫಸ್ಟಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೋಬೇಕು. ಆದ್ರೆ ಇಲ್ಲಿ ನಾವು ಅದ್ರ ಜೊತೆ ಚಿಲ್ಲಿನೂ ಸಹ ಆ್ಯಡ್ ಮಾಡಿಕೊಂಡು ಈ ಮೂರನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಒಂದು ಬಟ್ಲು ನೋಡಿ, ನಾನು ಒಂದು ಬೌಲ್ ಅಷ್ಟು ಮಾಡ್ಕೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ. ನಂತರ ಇದಕ್ಕೆ 25 ಗ್ರಾಮ್ ಬಾದಾಮಿ, 25 ಗ್ರಾಮ್ ಗೋಡಂಬಿ, ಒಂದು 2 ಏಲಕ್ಕಿ, 2 ಲವಂಗ ಮತ್ತೆ 2 ಪೀಸ್ ಚಕ್ಕೆ ಅಷ್ಟು ಹಾಕೊಂಡು ಅದನ್ನು ಸಹ ಈ ರೀತಿ ಮಿಕ್ಸಿನಲ್ಲಿ ನಾವು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಳ್ಳುವಾಗ ನಾವು ಸ್ವಲ್ಪ ನೀರನ್ನ ಹಾಕೊಂಡ್ರೆ ಸಾಕಾಗುತ್ತೆ. ನಂತರ ಈ 2 ಪೇಸ್ಟ್ ಮಾಡ್ಕೊಂಡಿರೋಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಚಿಕನ್ಗೆ ಹಾಕೋಬೇಕು. ಹಾಗೇನೆ ಈರುಳ್ಳಿನ ನಾವು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರಬೇಕು. ಆ ಈರುಳ್ಳಿನ ಇದ್ರ ಮೇಲೆ ಹಾಕೋಬೇಕು. ಈರುಳ್ಳಿ ಫ್ರೈ ಮಾಡಿ ಗೊತ್ತಿರುತ್ತೆ, ಕಟ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರಾಯ್ತು. ನಂತರ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ 1 ಸ್ಪೂನ್ ಹಾಗೂ 1 ಸ್ಪೂನ್ ಗರಂ ಮಸಾಲ ಹಾಕಿ ಅದಕ್ಕೆ 1 ಬೌಲಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋಕ್ಕಿಂತ ಮೊದಲು ಅದಕ್ಕೆ ನಾವು ಬಟರ್ನ ಆ್ಯಡ್ ಮಾಡ್ಕೋಬೇಕು. ಬಟರ್ ಇದ್ರೆ ಒಂದು 2 ಸ್ಪೂನ್ ಬಟರ್ ಹಾಕಿ ನಂತರ ಅದಕ್ಕೆ ಒಂದು 4 ಸ್ಪೂನಷ್ಟು ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ನಾವು ಕಡಿಮೆ ಅಂದರೆ ಒಂದು ½ ಅನ್ ಅವರ್, ಇಲ್ಲ ಅಂದರೆ ನಿಮಗೆ ಟೈಮ್ ಇದ್ದರೆ 1 ಅವರ್ ಆದರೂ ಇದನ್ನು ನಾವು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಈಗ ಅರ್ಧ ಗಂಟೆ ಆಗಿದೆ ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಮಸಾಲನ ಚೆನ್ನಾಗಿ ಇಟ್ಕೊಂಡಿದೆ. ಈಗ ನಾವು ಇದನ್ನು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಆದರೆ ಇದು ಕುದಿಯಕ್ಕೆ ಸ್ಟಾರ್ಟ್ ಆಗುವಾಗಲೇ ಇದನ್ನು ನಾವು ಇಳಿಸಿಟ್ಬಿಟ್ಟು ಇದ್ರ ಕೆಳಗಡೆಗೆ ನಾವು ರೊಟ್ಟಿ ಮಾಡೋವಂಥ ಯಾವುದಾದ್ರೂ ತವ ಇದ್ದರೆ ಆ ತವಾನ ಇಟ್ಕೊಂಡು ಇದನ್ನು ನಾವು ದಮ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಇವಾಗ ನಂದು ನೋಡಿ ಬೇಯ್ತಾ ಬರ್ತಾ ಇದೆ. ಈ ರೀತಿ ಸ್ವಲ್ಪ ಬೇಯಕ್ಕೆ ಸ್ಟಾರ್ಟ್ ಆದಂಗೆ ನಾನು ಇದನ್ನ ಇಳಿಸಿಟ್ಕೊಳ್ತೀನಿ. ನನ್ನ ರೊಟ್ಟಿಯ ತವ ಇದೆ, ಈ ರೀತಿಯ ರೊಟ್ಟಿಯ ತವ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಇಟ್ಟು ಇದನ್ನು ಚೆನ್ನಾಗಿ ಪ್ಯಾಕ್ ಮಾಡಬೇಕು. ಆದರೆ ಇಲ್ಲಿ ಪ್ಯಾಕ್ ಮಾಡೋಕ್ಕೂ ಮೊದಲು ನಿಮಗೆ ಸ್ಮೋಕ್ ಬೇಕಾದರೆ ಕೊಡ್ಬೋದು, ಆಪ್ಷನಲ್ ಆಗಿರುತ್ತೆ. ಸ್ಮೋಕ್ ಕೊಟ್ಟರೆ ಇನ್ನೂ ಒಳ್ಳೆ ಫ್ಲೇವರ್ ಬರ್ತದೆ. ಅಂದರೆ ಸ್ಮೋಕ್ ಕೊಡೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ನಂತರ ಇದನ್ನು ಪ್ಯಾಕ್ ಮಾಡೋದಕ್ಕೆ ಮೈದಾ ಅಥವಾ ಗೋಧಿ ಹಿಟ್ಟು ಏನೇ ಇದ್ರೂ ಯೂಸ್ ಮಾಡ್ಕೋಬೋದು. ಅದನ್ನು ಇಟ್ಬಿಟ್ಟು ಈ ರೀತಿ ನೋಡಿ ನಾನು ಪ್ಯಾಕ್ ಮಾಡಿದ್ದೀನಿ. ಯಾಕೆಂದರೆ ಇದರಲ್ಲಿ ಆವಿ ಹೊರಗಡೆ ಹೋಗಬಾರ್ದು. ಆ ರೀತಿ ಹೋದರೆ ಇದರ ಫ್ಲೇವರು ಚೇಂಜ್ ಆಗುತ್ತೆ ಮತ್ತು ಟೇಸ್ಟು ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಇದು ದಮ್ ಚಿಕನ್ ಆಗಿರೋದ್ರಿಂದ ದಮ್ಮಲ್ಲೇ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಆವಿ ಹೊರಗಡೆ ಹೋಗೋದಿಲ್ಲ. ಸೊ ಈ ರೀತಿ ನಾವು ಒಂದು 20 ನಿಮಿಷಗಳ ಕಾಲ ದಮ್ಮಲ್ಲಿ ಇಡಬೇಕು. ದಮ್ಮಲ್ಲಿ ಇಡುವಾಗಲೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಟು ತವಾ ಮೇಲ್ಗಡೆಗೆ ನಾವು ಇದನ್ನಿಟ್ಟು ದಮ್ ಮಾಡ್ಕೋಬೇಕು. ಈಗ ನಂದು 20 ನಿಮಿಷ ಕಳೆದಿದೆ. ಸೊ ಇದನ್ನು ನಾನೆಲ್ಲ ರಿಮೂವ್ ಮಾಡ್ತೀನಿ. ಇದು ಇವಾಗ ಗಟ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಚಾಕಿಂದ ಇದನ್ನು ರಿಮೂವ್ ಮಾಡ್ಕೊಳ್ತೀನಿ. ರಿಮೂವ್ ಮಾಡಿಕೊಂಡು ಇದನ್ನು ಇವಾಗ ನಾವು ಓಪನ್ ಮಾಡೋಣ. ತುಂಬಾ ಘಮ ಆಗಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಸೊ ಗೈಸ್, ತುಂಬ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಟ್ರೈ ಮಾಡಿ ನೋಡಿ, ನಿಮಗೆ ಇದು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಆದರೆ ವಿಡಿಯೋ ನೋಡುವಾಗ ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ. ಸೊ ನೀವು ಸ್ಕಿಪ್ ಮಾಡಿ ನೋಡಿದರೆ ನಿಮ್ಮ ಫುಡ್ಡು ಚೆನ್ನಾಗಿ ಬರೋದಿಲ್ಲ, ಇಂಗ್ರೀಡಿಯೆಂಟ್ಸ್ಗಳು ಡಿಫ್ರೆನ್ಸ್ ಆಗುತ್ತೆ, ಟೇಸ್ಟ್ ಡಿಫ್ರೆನ್ಸ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನೀವು ಸ್ಕಿಪ್ ಮಾಡಿ ಈ ವಿಡಿಯೋಗಳನ್ನ ನೋಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ವಾ, ನನ್ನ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್.